ಎಲ್ಲರಿಗೂ ನಮಸ್ಕಾರ. SATSನಲ್ಲಿ ಪಠ್ಯಪುಸ್ತಕವನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗೆಯೇ ಕೂಡ MDM ಲಾಗಿನ್ನಲ್ಲೂ ಕೂಡ ನಾವು ಪಠ್ಯಪುಸ್ತಕವನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಆ ಕ್ರಮವನ್ನು ಅನುಸರಿಸಿ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು. ಮೊದಲು ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ SATS MDMಗೆ ಲಾಗಿನ್ ಆಗ್ತಕ್ಕಂಥದ್ದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಒಂದು ಕ್ಯಾಪ್ಸ್ ಬರುತ್ತೆ, ಅದನ್ನು ಹಾಕ್ಕೊಂಡು ತದನಂತರದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಮೊದಲಿಗೆ ಕ್ರೋಮ್ ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಆಗ್ತಾ ಇದ್ದಂಗೆ ನೀವು ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಶಾಲೆಯ MDM ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಮತ್ತೆ ಲಾಗಿನ್ ಆಗಿ ಅಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಅಲ್ಲಾಗ್ತಾ ಇದ್ದಾಗೆ ನೋಡಿ, ಈ ರೀತಿ ಆಪ್ಷನ್ ಬರುತ್ತೆ. ನಮ್ಮದು ಇದೇ ರೀತಿ ಇದೆ. ಇಲ್ಲಿ ಈ ಕ್ಯಾಪ್ಷನ್ನ ಎಂಟ್ರಿ ಮಾಡ್ತಕ್ಕಂಥದ್ದು. J54 ಕ್ಯಾಪಿಟಲ್ D ಇದೆ ಮತ್ತು 8 ಇದಾಗಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ. ಈ ಆಪ್ಷನ್ನಲ್ಲಿ ನಾವು ನಿಮ್ಮ ಮೊಬೈಲ್ ಫೋನಲ್ಲಾದರೆ 3 ಡಾಟ್ಸ್ ಬರುತ್ತೆ, ಇಲ್ಲ ಅಂದರೆ ಇದಾಗೆ ಓಪನ್ ಆಗುತ್ತೆ. ಲ್ಯಾಪ್ಟಾಪಲ್ಲಾದರೆ ಇಲ್ಲಿ ಸ್ಟೂಡೆಂಟ್ ಡೆಬಿಟ್ ಆಧಾರ್ ವೆರಿಫಿಕೇಷನ್ ಅಂತ ಇದೆಯಲ್ಲ ನೋಡಿ, ಸ್ಟೂಡೆಂಟ್ ಡೆಬಿಟ್ ಆಧಾರ್ ವೆರಿಫಿಕೇಷನ್ ಅಂತದಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸ್ವಲ್ಪ ಸಮಯದ ನಂತರ ವೆಯ್ಟ್ ಮಾಡಿ. ಅಲ್ಲಿ ಲೋಡ್ ಆಗ್ತಾಯಿದೆ, ಸ್ವಲ್ಪ ಕಾಯಿರಿ. ನಂತರ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇಲ್ಲಿ ಲ್ಯಾಪ್ಟಾಪ್ ಆಗಿದರೆ ಈ ಥರ ಕೆಳಗಡೆ ಸ್ಕಾಲ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಟೆಕ್ಸ್ಟ್ ಬುಕ್ ಎಂಟ್ರಿ ಅಂತ ಸಿಗುತ್ತೆ. ಅಲ್ಲಿವರೆಗೂ ಅದನ್ನು ನೋಡ್ಕೋತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಇದೆ, ಟೆಕ್ಸ್ಟ್ ಬುಕ್ ಎಂಟ್ರಿ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಯಾಕಂದರೆ ಅದು ಓಪನ್ ಆಗೋವರೆಗೆ ಸ್ವಲ್ಪ ಕಾಯಿರಿ, ಓಪನ್ ಆಗುತ್ತೆ. ಮತ್ತು ಇಂಡೇಟ್ ಎಂಟ್ರಿ ಮಾಡಲು ಈ ರೀತಿ ಬರುತ್ತೆ. 26-27ನೇ ಸಾಲಿಗಿದೆ. ಅದನ್ನು ಸರ್ಚಲ್ಲಿ ಸರ್ಚ್ ಮಾಡೋಣ. ಸೊ ಈ ರೀತಿ ಬರ್ತಾಯಿದೆ. ಸೊ ಇಲ್ಲಿ ಸೆಲೆಕ್ಟ್ ಕ್ಲಾಸ್, ನಿಮ್ಗೆ ಯಾವ ಕ್ಲಾಸ್ಗೆ ಎಂಟ್ರಿ ಮಾಡಬೇಕು ಅಲ್ಲಿ ಈ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊತೀರಾ, ಆಯಿತಾ. ಮೀಡಿಯಮ್ ಇದೆ, ಕನ್ನಡ ಮೀಡಿಯಮು. ಹಿಂಗೆ ಹಾಕಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಎಂಟ್ರಿ ಬರುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಶಾಲೆದು ನಾನು ಈಗ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. ಸೊ ಅದು ಎಂಟ್ರಿ ಆದಮೇಲೆ ಇಲ್ಲಿ ಅಪ್ ಟು ಡೇಟ್ ಅಂತ ಕೇಳುತ್ತೆ. ಅಪ್ಡೇಟ್ ಆಗಿರುತ್ತೆ ಅದು. ಕೊನೆಗೆ ಪ್ರತಿ ಒಂದು ತರಗತಿಗೂ 1, 2, 3, 4, 5 ಮತ್ತು 6ನೇ ತರಗತಿಗಳಿಗೆ ಇದೇ ರೀತಿ ಎಂಟ್ರಿ ಮಾಡ್ತಾ ಕೊನೆಗೆ ಅದನ್ನು ಫೀಸ್ ಮಾಡಿ ನಾವು CRP ಹಂತಕ್ಕೆ ಕಳಿಸ್ಬೋದು. ಸೊ ಹೀಗಾಗಿ ನೀವು ಇದು ಈಸಿ ವೇ. ಇದನ್ನು ದಯವಿಟ್ಟು ಎಲ್ಲ ಫಾಲೋ ಅಪ್ ಮಾಡಿ, ನಿಮಗೂ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋದಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.